Hi, this is Sagar Ashwatappa, secured All India rank 641 this time in UPSC CSE 2025. ನಾನು ಮೂಲತಃ ಕೋಲಾರ ಜಿಲ್ಲೆ ಕೋಲಾರ ತಾಲೂಕು ನೆನಮನಹಳ್ಳಿ ಗ್ರಾಮದವನು. ಓದಿದ್ದೆಲ್ಲದು ಕೂಡ ಸರ್ಕಾರಿ ಶಾಲೆಗಳಲ್ಲೇ. ಸೊ ನಂದು ಇನಿಷಿಯಲ್ ಬೇಸಿಕ್ ಸ್ಕೂಲಿಂಗ್ ನಮ್ಮ ಹಳ್ಳಿ ನೆನಮನಹಳ್ಳಿಯಲ್ಲೇ ಸ್ಟಾರ್ಟ್ ಆಗುತ್ತೆ. ನಂತರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪ್ರೌಢಶಾಲೆ ಅಣ್ಣಿಹಳ್ಳಿಯಲ್ಲಿ, ನಂತರ ಕಾಲೇಜು ಗೌರ್ಮೆಂಟ್ ಬಾಯ್ಸ್ PU ಕಾಲೇಜ್ ಕೋಲಾರದಲ್ಲಿ PUC. ಅದಾದಮೇಲೆ ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಬೆಂಗಳೂರಿನಲ್ಲಿ ಇಂಜಿನಿಯರಿಂಗ್ ಮುಗಿಸಿದ್ದು. ನಂದು ಇಂಜಿನಿಯರಿಂಗ್ ಮುಗಿದಿದ್ದು 2019ರಲ್ಲಿ. ತಂದೆ ತಾಯಿ ಬೇಸಿಕಲಿ ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡರೇ. ಸೊ ಇಬ್ಬರು ಕೂಡ ಅಗ್ರಿಕಲ್ಚರ್ ಮಾಡೋವಂಥವ್ರೆ. ಇಬ್ಬರು ಕೂಡ ಏನೂ ಓದ್ಕೊಂಡಿರಲಿಲ್ಲ. ಆದರೆ ಒಂದು ಒಳ್ಳೆ ಫ್ಯಾಮಿಲಿ ಸಪೋರ್ಟ್ ಸಿಕ್ತು. ಅಪ್ಪ ಅಮ್ಮ ಓದಿಲ್ಲ ಅನ್ನೋ ಒಂದು ಕಾರಣಕ್ಕೆ ಮಕ್ಕಳು ಚೆನ್ನಾಗಿ ಓದಬೇಕು ಅನ್ನೋದು ಒಂದು ಅವ್ರದ್ದು ಆಸೆ ಇರ್ತಿತ್ತು. ಸೊ ಆ ನಿಟ್ಟಿನಲ್ಲಿ ನನ್ನ ಓದಿಸ್ತಾ ಬಂದರು. ಆ್ಯಂಡ್ ದಿಸ್ ಟೈಮ್ ಐ ಹ್ಯಾವ್ ಅಚೀವ್ಡ್. ಸೊ ನಂದು UPSC ಜರ್ನಿ ಸ್ಟಾರ್ಟ್ ಆಗಿದ್ದು 2019ರಲ್ಲಿ. 2019ರಲ್ಲಿ ನಾವು ಎಲ್ಲಾದರೂ ಫೌಂಡೇಶನ್ ಕೋರ್ಸ್ ತೊಗೋಬೇಕು ಅಂತ ಅಂದಾಗ ನಮಗೆ ಫಸ್ಟ್ ನೆನಪಾಗಿದ್ದು ನವೋದಯ ಫೌಂಡೇಶನ್. ಸೊ ನವೋಪ್ರಮತಿ ಮೈಸೂರಿನಲ್ಲಿ. ಸೊ ಆ ಇಂಜಿನಿಯರಿಂಗ್ ಮುಗಿಸಿದ ಇಯರೇ ನಾವು ಮೈಸೂರಿಗೆ ಬಂದ್ವಿ. ಸೊ ಫೌಂಡೇಶನ್ ಸ್ಟಾರ್ಟ್ ಆಯಿತು. ಈವೊಂದು ನಮ್ಮದು ಕರೋನಾ ಬಂದು ಮಿಡಲಲ್ಲಿ ಸ್ಟಾಪ್ ಆದರೂ ಕೂಡ ಸೊ ಬೇಸಿಕ್ ಫೌಂಡೇಶನ್ ಕೋರ್ಸ್ ಇಲ್ಲಿಂದನೇ ಸ್ಟಾರ್ಟ್ ಆಗಿದ್ದು ಕೂಡ. ಸೊ ಅದಕ್ಕೋಸ್ಕರ ಇಲ್ಲಿ ರವಿ ಸರ್ ಇರ್ಬೋದು ಅಥವಾ ದ ಫ್ಯಾಕಲ್ಟಿ, ಇಲ್ಲಿ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಆ ಫ್ಯಾಕಲ್ಟಿ ನೇಮ್ಸು. ಮೋಹನ್ ಸರ್ ಅಂತ ಜಿಯೋಗ್ರಫಿ, ಒನ್ ಆಫ್ ದ ಬೆಸ್ಟ್ ಲೆಕ್ಚರರ್. ಆ್ಯಂಡ್ ಆಲ್ಸೋ ಗೌರವ್ ಶೆಟ್ಟಿ ಸರ್ ಈಸ್ ಅಸಿಸ್ಟೆಂಟ್ ಕಮಿಷನರ್, ಕೊಡಗುವಲ್ಲಿದ್ದರು ಅವಾಗ. ಸೊ ಅವರು ನಮಗೆ ಪಾಲಿಟಿ ಮಾಡಿದರು. ಸೊ ಇವರಿಬ್ಬರೂ ನೇಮ್ ಮಾಡುವಂಥ ಒಂದು ಒಳ್ಳೆ ಬೆಸ್ಟ್ ಫ್ಯಾಕಲ್ಟಿನ ಇದು ಇನ್ಸ್ಟಿಟ್ಯೂಷನ್ ನಮ್ಗೆ ಕೊಟ್ಟು ಒಂದು ಫೌಂಡೇಶನ್ನ ಕೊಡ್ತು. ಅದಾದಮೇಲೆ 2019ಇಂದ 20, 21, 22, 23, 24, 25 ಕಂಟಿನ್ಯೂಸ್ ಆಗಿ 6 ಅಟೆಂಪ್ಟ್ಸ್ ಕೊಟ್ಟೆ. ಬಟ್ ಫಸ್ಟ್ ಇನಿಷಿಯಲ್ 5 ಅಟೆಂಪ್ಟ್ಸಲ್ಲಿ ಐ ಕುಡ್ ನಾಟ್ ಏಬಲ್ ಟು ಕ್ಲಿಯರ್ ಪ್ರಿಲಿಮ್ಸ್ ಆಲ್ಸೋ. ಫಸ್ಟ್ 5 ಅಟೆಂಪ್ಟ್ಸಲ್ಲಿ ಪ್ರಿಲಿಮ್ಸ್ ಕೂಡ ಕ್ಲಿಯರ್ ಆಗಲಿಲ್ಲ. ಅದಾದಮೇಲೆ 6th ಅಟೆಂಪ್ಟಲ್ಲಿ ಆ್ಯಂಡ್ ನಂದು ಪ್ರಿಲಿಮ್ಸು ಕ್ಲಿಯರ್ ಆಗಿ, ಮೈನ್ಸು ಕ್ಲಿಯರ್ ಆಗಿ ಆ್ಯಂಡ್ ಇಂಟರ್ವ್ಯೂ ಕ್ಲಿಯರ್ ಆಗಿ ಸೊ ಐ ಗಾಟ್ ಆಲ್ ಇಂಡಿಯಾ ರ್ಯಾಂಕ್ 641. ಸೊ ಇದರಿಂದ ಶ್ರಮ ಇದೆ. ಸೊ ಹಾರ್ಡ್ ವರ್ಕ್ ಆ್ಯಂಡ್ ಪೇಷನ್ಸ್ ಇತ್ತು. ಪ್ರತಿ ಸಲ ಪ್ರಿಲಿಮ್ಸ್ ಫೇಲ್ ಆದಾಗೂ ಕೂಡ ನನ್ನ ಕೈಯಲ್ಲಿ ಆಗುತ್ತಾ ಇಲ್ಲ ಅಂತ ಯಾವತ್ತೂ ಕೂಡ ನಾನು ಯೋಚನೆ ಮಾಡಲಿಲ್ಲ. ಯಾಕಂದರೆ ಓಕೆ, ಐ ಆಮ್ ಡಿಸರ್ವಿಂಗ್ ಕ್ಯಾಂಡಿಡೇಟ್ ಫಾರ್ ದಿಸ್ ಎಕ್ಸಾಮಿನೇಷನ್ ಆರ್ ದಿಸ್ ಪ್ರೋಸೆಸ್. ಸೊ ಒಳ್ಳೆ ಬ್ಯೂರೋಕ್ರೆಟಿಕ್ ಆ್ಯಟಿಟ್ಯೂಡ್ಸ್ನ ನಾನು ಬೆಳೆಸ್ಕೊತಾ ಹೋಗಿದ್ದೀನಿ ಈ ಜರ್ನಿಯಲ್ಲಿ. ಸೊ ನಾನು ಕೂಡ ಒಂದು ಬೆಟರ್ ಕ್ಯಾಂಡಿಡೇಟ್, ಓಕೆ ನಾನು ಕೂಡ ಹೋಗಿ ಕೆಲಸ ಮಾಡೋಕ್ಕೆ ರೆಡಿ ಇದ್ದೀನಿ, ನಾನು ಎಕ್ಸಾಮ್ ಕ್ಲಿಯರ್ ಮಾಡ್ತೀನಿ ಅನ್ನೋ ಒಂದು ಝೀಲ್ ಇತ್ತು ನನಗೆ. ಆ ಝೀಲ್ನ ಯಾವತ್ತೂ ಕಳ್ಕೊಂಡಿಲ್ಲ. 2019ರಿಂದ 22ವರೆಗೂ ನಾನು ಕಂಪ್ಲೀಟ್ ಪ್ರಿಪ್ರೇಷನ್ ಮಾಡಿದೆ. ಅದಾದಮೇಲೆ 23ರಿಂದ ನನಗೆ ಗೌರ್ಮೆಂಟ್ ಜಾಬ್ ಆಯಿತು. ಸೊ ಅಸೆಂಬ್ಲಿ ಸೆಕ್ರೆಟ್ರಿಯೇಟ್, ವಿಧಾನಸೌಧ, ಕರ್ನಾಟಕ ಲೆಜಿಸ್ಲೇಟಿವ್ ಅಸೆಂಬ್ಲಿ ಸೆಕ್ರೆಟ್ರಿಯೇಟಲ್ಲಿ ಜೂನಿಯರ್ ಅಸಿಸ್ಟೆಂಟ್ ಆಗಿ 2.5 years ವರ್ಕ್ ಮಾಡಿದೆ. ಅದಾದಮೇಲೆ ಇವಾಗ 402 ಅಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿ ಪ್ರೊಬೇಷನರಿ PSI ಆಗಿ ವರ್ಕ್ ಮಾಡಿದೆ. ನಂತರ ಈ ವರ್ಷ ಕ್ಲಿಯರ್ ಆಗಿ ಆ್ಯಂಡ್ ಐ ಗಾಟ್ 641. Maybe I am expecting IPS or IRS income tax this time. ಸೊ ಇದು ನಂದು ಒಂದು ಜರ್ನಿ. ಸೊ ಈ ಸಪೋರ್ಟ್ ಸಿಸ್ಟಮಲ್ಲಿ ಅಥವಾ ಈ ಸಿಸ್ಟಮಲ್ಲಿ ಈ ಜರ್ನಿಯಲ್ಲಿ ನನಗೆ ಸಪೋರ್ಟ್ ಮಾಡಿದವರು ಅಂಥವ್ರು ಬೇಸಿಕಲಿ ಇಟ್ಸ್ ಮೈ ಪೇರೆಂಟ್ಸ್. ನಮ್ಮ ಅಪ್ಪ ಅಶ್ವಥಪ್ಪ ಆ್ಯಂಡ್ ಸುಶೀಲಮ್ಮ. ನಮ್ಮ ಚಿಕ್ಕಪ್ಪ ಒಬ್ಬರು AS ಆಗಿದ್ದರು, ಅವರು ಕೂಡ ಗೈಡೆನ್ಸ್ ಇತ್ತು, ವಾಸುದೇವ್ ಅಂತ. ನಮ್ಮ ಚಿಕ್ಕಮ್ಮ, ನಮ್ಮ ಓಲ್ ಫ್ಯಾಮಿಲಿ ಆ್ಯಂಡ್ ಆಲ್ಸೋ ಮೈ ಫ್ರೆಂಡ್ಸ್, ನನ್ನ ಮೈಸೂರು ಫ್ರೆಂಡ್ಸ್ ಇರ್ಬೋದು ಅಥವಾ ನಂದು ಇಂಜಿನಿಯರಿಂಗ್ ಫ್ರೆಂಡ್ಸ್ ಇರ್ಬೋದು, ಫಿನಾನ್ಷಿಯಲಿ ಇರ್ಬೋದು, ಮಾರಲಿ ಇರ್ಬೋದು, ಪ್ರತಿ ಸಲ ನಂಗೆ ಸಪೋರ್ಟ್ ಮಾಡ್ತಾ ಬಂದಿದ್ದರು. ಸೊ ನಾನು ಸ್ಟೂಡೆಂಟ್ಸ್ಗೆ ಹೇಳೋಕ್ಕೆ ಇಷ್ಟಪಡೋದೇನೆಂದರೆ, ಒಂದು ಒಳ್ಳೆ ಫ್ರೆಂಡ್ಸ್ ಸರ್ಕಲ್ ಇರಲಿ. ನೀವು ಈ ಪ್ರೋಸೆಸ್ಸಲ್ಲಿ ಯಾವತ್ತಾದರೂ ಡೌನ್ ಆದಾಗ ಓಕೆ ಯಾಕೆ ಸ್ಟಾರ್ಟ್ ಮಾಡಿದ್ದೀರಾ ಅನ್ನೋದನ್ನು ಯೋಚನೆ ಮಾಡಿ. ವೈ ಯು ಹ್ಯಾವ್ ಸ್ಟಾರ್ಟೆಡ್ ಅನ್ನೋದು ನಿಮ್ಮನ್ನು ಮುಂದಕ್ಕೆ ತೊಗೊಂಡು ಹೋಗ್ತಾನೆ ಇರುತ್ತೆ. ಸೊ ಫೇಲ್ಯೂರ್ಸ್ ಆರ್ ಪಾರ್ಟ್ ಆಫ್ ಎವ್ರಿ ಜರ್ನಿ. ಬಟ್ ಆ ಫೇಲ್ಯೂರ್ಸ್ನ ನಾವು ಸ್ಟೆಪ್ಪಿಂಗ್ ಸ್ಟೋನ್ಸ್ ಮಾಡಿಕೊಂಡು ಮುಂದೆ ಹೋಗಬೇಕಾಗತ್ತೆ. ಸೊ ಅದನ್ನು ನಾನು ಮಾಡಿದೆ ಆ್ಯಂಡ್ ನೀವೆಲ್ಲರೂ ಕೂಡ ಅದನ್ನೇ ಮಾಡಿ. ಇನ್ನೊಂದು ಪ್ರಿಪ್ರೇಷನ್ ಅಂತ ಬಂದಾಗ, ಸೊ ನೀವು ಯಾವತ್ತುವರೆಗೂ ಬೇಸಿಕ್ ಕಾನ್ಸೆಪ್ಟ್ಸು ಕ್ಲಾರಿಟಿ ಇರಲ್ವೋ ಅವತ್ತವರೆಗೂ ಎಕ್ಸಾಮ್ ಕ್ಲಿಯರ್ ಆಗಲ್ಲ. ಫಾರ್ ದಿಸ್ ಎಕ್ಸಾಮ್ PYQs, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಆರ್ ಕೀ. ಸೊ PYQsನ ಚೆನ್ನಾಗಿ ಅನಲೈಸ್ ಮಾಡಿ, ಕರೆಂಟ್ ಅಫೇರ್ಸ್ನ ಓದ್ಕೊಂಡು ಯಾವಾಗ ಬೇಸಿಕ್ ನಮಗೇನು ಲಕ್ಷ್ಮೀಕಾಂತು ಅಥವಾ ಎಕಾನಮಿ, ಪಾಲಿಟಿ ಇವೆಲ್ಲ ಇದೆಯೋ ಅದನ್ನು ಸ್ಟ್ಯಾಟಿಕ್ ಪಾರ್ಟು ತರೋ ಆಗಿದ್ದಾಗ ದಿಸ್ ಎಕ್ಸಾಮ್ ಇಟ್ ವಿಲ್ ಬಿ ಈಸಿ ಟು ಕ್ಲಿಯರ್ as soon as possible. ಸೊ ಇದು ನಂದು ಒಂದು ಅಪ್ರೋಚ್ ಆಗಿತ್ತು. PYQs, ಕರೆಂಟ್ ಅಫೇರ್ಸ್ ಪ್ಲಸ್ ಸ್ಟ್ಯಾಟಿಕ್ನ ಲಿಂಕ್ ಮಾಡಿ ಓದೋವಂಥದ್ದು. ಸೊ ಇದನ್ನು ನೀವು ಅಳವಡಿಸ್ಕೊಂಡ್ರೆ ಮೇ ಬಿ ನಿಮ್ಮದು ಕೂಡ ಎಕ್ಸಾಮ್ ಆದಷ್ಟು ಬೇಗ ಕ್ಲಿಯರ್ ಆಗುತ್ತೆ ಅಂತ ಅನಿಸುತ್ತೆ. So for this wonderful opportunity, I would like to thank Ravi sir and Navopramati. Thank you.